ಕರ್ಕಾಟಕ ರಾಶಿಯವರಿಗೆ ಕ್ರೋಧಿನಾಮ ಸಂವತ್ಸರ ಹೇಗಿರುತ್ತೆ? ಕರ್ಕಾಟಕ ರಾಶಿಯ ಯಜಮಾನ ಚಂದ್ರ. ಈ ಚಂದ್ರನ ಹೊಂದಾಣಿಕೆ ಈ ವರ್ಷದ ಕ್ರೋಧಿನಾಮ ಸಂವತ್ಸರದ ಯಜಮಾನನಾಗಿರ್ತಕ್ಕಂಥ ಮಂಗಳನ ಜೊತೆ ಬಹಳ ಸುಹಾಸಕರವಾದಂಥ ಸಂಬಂಧ ಹೊಂದಿರುವಂಥದ್ದು. ಯಾವತ್ತು ಮಂಗಳ ಮತ್ತು ಚಂದ್ರ ಹೊಂದಾಣಿಕೆಯಲ್ಲಿ ಇರ್ತಾರೋ ಆಗ ಶಶಿಮಂಗಳ ಯೋಗ ಅನ್ನುವಂಥ ಒಂದು ಅತ್ಯದ್ಭುತ ಯೋಗ ಏನಾಗುತ್ತೆ, ತನ್ನದೇ ಆದಂತಹ ವಿಶಾಲವಾದ ವ್ಯಾಪ್ತಿಯನ್ನು ಪಡ್ಕೊಳ್ಳೋದಕ್ಕೆ ಈ ಯೋಗದ ಮೂಲಕವಾಗಿ ಇದರಲ್ಲಿ ಇರುವಂತಹ ಬೆನಿಫಿಟ್ ಏನು ಹಾಗಾದರೆ, ಶಶಿಮಂಗಳ ಯೋಗದಿಂದಾಗಿ ದಿಢೀರನೆ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಾಗದೆ ಹೋದಂಥ ಹಣದ ಸಂದರ್ಭ ನಮಗೆ ಒದಗಿ ಬರುತ್ತೆ. ಈಗ ನನ್ನ ಊರಿನಲ್ಲಿ 1-2 ಎಕರೆ ಜಮೀನಿರುತ್ತೆ. ಅದು ಲಾಗಾಯತಿನಿಂದ ಕಳೆದ 30 ವರ್ಷ 35 ವರ್ಷ 40 ವರ್ಷಗಳಿಂದ ಯಾವ ಬೆಲೆಯೂ ಇಲ್ಲ ಅದಕ್ಕೆ. ಆದರೆ ಯಾವುದೋ ಒಂದು ರಸ್ತೆ, ಹೊಸದಾದಂತಹ ಚತುಷ್ಪಥ ರಸ್ತೆ ನಮ್ಮೂರಿನಿಂದ ಹಾದು ಹೋಗುತ್ತೆ ಅನ್ನುವಂಥ ಸಂದರ್ಭ, ಇದು ನಾನು ಉದಾಹರಣೆಯಾಗಿ ಹೇಳ್ತಾ ಇರುವಂಥದ್ದು. ಇದೇ ರೀತಿ ಬೇರೆ ಬೇರೆ ನೆಲೆಯಲ್ಲಿ ಇದನ್ನು ನಾವು ಯೋಚಿಸಬೇಕು. ಬರೇ ಊರಿನ ಹತ್ತಿರದ ಚತುಷ್ಪಥ ರಸ್ತೆ ಅಂತ ಮಾತ್ರ ಇದನ್ನು ತಗೊಳ್ಬಾರ್ದು. ನಾವು ಕಂಡರಿಯದ ಕೇಳರಿಯದ ರೀತಿಯಲ್ಲಿ ನಮಗೆ ಯಾವುದೋ ಒಂದು ವಿಚಿತ್ರವಾದಂಥ ಅವಕಾಶ ಒದಕು ಬಂದುಬಿಡುತ್ತೆ ಮತ್ತು ಹಣದ ಒಂದು ದೊಡ್ಡ ಪಾಲನ್ನು, ಒಂದು ಬ್ಯಾಗನ್ನು ಅದು ನಮ್ಮ ಕೈಲಿ ಇಡಿಸೋದಕ್ಕೆ ಕಾರಣವನ್ನು ಮಾಡಿಕೊಡೋದಕ್ಕೆ ಬೇಕಾದಂತಹ ವಿಚಾರವನ್ನು ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ಕುಜ ಮತ್ತು ಚಂದ್ರನ ಮೂಲಕ ಒದಗಿ ಬರೋದಕ್ಕೆ ಅವಕಾಶ ಇರುತ್ತೆ. ಈ ಕರ್ಕಾಟಕ ರಾಶಿ ಇದು ಜಲದ ರಾಶಿ. ಕರ್ಕಾಟಕ ಅಂದರೆ ಏನು? ಕರ್ಕ ಅಂತಂದರೆ ಕ್ರ್ಯಾಬ್, ಅಂದರೆ ಕ್ಯಾನ್ಸರ್. ಇದು ಕ್ಯಾನ್ಸರ್ನ ರಾಶಿ. ಅಂದರೆ ಕ್ರ್ಯಾಬ್ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಕರ್ಕಾಟಕಕ್ಕೆ ಕ್ರ್ಯಾಬ್ ಅಂತ ಹೇಳ್ತಾರೆ. ನಾವು ಕರ್ಕಾಟಕ ಅಂತಂದರೆ ಏಡಿ. ಹಾಗಾಗಿ ಈ ಏಡಿಗೆ ಒಂದು ಕಚ್ಚುವ ಸ್ವಭಾವವೂ ಕೂಡ ಇರುತ್ತೆ. ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಯಾವುದು ನಮಗೆ ಒಳಿತಾಗಿ ಬರುತ್ತೋ ಅಂಥದ್ದನ್ನು, ಅದರ ಶಕ್ತಿಯನ್ನು ನಾವು ಕಡಿಮೆ ಮಾಡಿಕೊಳ್ಳಿಕ್ಕೆ ಹೋಗುವಂಥ ಬುದ್ಧಿಯನ್ನು ಅಥವಾ ದಡ್ಡತನವನ್ನು ನಾವು ತೋರಿಸ್ಬಾರ್ದು. ಚಂದ್ರನ ಯಜಮಾನತ್ವದಲ್ಲಿ ಬರುವಂಥ ಈ ರಾಶಿಯ ಜನ ತಮ್ಮ ಆರ್ಥಿಕ ಸಿದ್ಧಿಗೆ ಅಥವಾ ಪ್ರಾಪ್ತಿಗೆ ಅನುಕೂಲಕರನಾದಂತಹ ಮಂಗಳನನ್ನು ಸಕಾರಾತ್ಮಕವಾಗಿ ನಿರೀಕ್ಷೆ ಮಾಡಬಹುದಾದರೂ ಕೂಡ ಮಂಗಳ ಬೆಂಕಿಯಾಗಿದ್ದು ಈ ಕರ್ಕಾಟಕ ರಾಶಿ ಜಲತತ್ವದ್ದಾಗಿರೋದ್ರಿಂದ ಈ ನೀರು ಬೆಂಕಿಯನ್ನು ಆರಿಸುವಂಥ ನೀರಾಗಬಾರ್ದು. ಇದು ನೀರೇ ಆಗಿದ್ದಿದ್ರೂ ಕೂಡ ಬೆಂಕಿಯ ಹತ್ತಿರ ಹೋಗದೇನೆ ಇದನ್ನು ದೂರ ಇಟ್ಟುಕೊಳ್ಬೇಕಾದಂಥ ಒಂದು ಜವಾಬ್ದಾರಿಯನ್ನು ಕೂಡ ನಾವು ನಿರ್ವಹಿಸಬೇಕಾಗತ್ತೆ. ಇದರ ಅರ್ಥ ಏನು? ನಮ್ಮ ಯಾವುದೋ ಒಂದು ಆ್ಯಟಿಟ್ಯೂಡಿನ ಮೂಲಕವಾಗಿ ಯಾರು ನಮಗೆ ಹೆಲ್ಪಿಗೆ ಅಂತ ಬರ್ತಾರೋ, ನಮಗೆ ಸಹಾಯಕ್ಕೆ ಅಂತ ಬರ್ತಾರೋ ಅವರನ್ನು ನಿರಾಸೆ ಮಾಡುವಂತಹ ಒಂದು ಸಂದರ್ಭವನ್ನು ನಾವು ನಿರ್ಮಾಣ ಮಾಡಿಕೊಳ್ಬಾರ್ದು. ಕೆಲವು ಸಲ ಏನಾಗುತ್ತೆ, ಕೆಲವು ವ್ಯಕ್ತಿಗಳು ನಮ್ಮನ್ನು ಹೆಗಲ ಮೇಲೆ ಏರಲಿಕ್ಕೆ ಅವರು ಅವಕಾಶ ಕೊಡ್ತಾರೆ, ಅಷ್ಟು ಸಲಿಗೆ ಕೊಡ್ತಾರೆ. ಆದರೆ ಅಷ್ಟೇ ರೀತಿಯಲ್ಲಿ ಅವರು ನಮ್ಮನ್ನು ಕೆಳಗೂಡಿಸ್ಬಿಡ್ತಾರೆ. ಅವರು ಮೇಲೆತ್ಕೊಂಡಾಗ ನಾವು ಏನು ಥಿಂಕ್ ಮಾಡ್ತೇವೆ, ನಮಗಿನ್ನು ಆಕಾಶಕ್ಕೆ ಇನ್ನು ಕೇವಲ 2 ಇಂಚು ಮಾತ್ರ ದೂರ ಇದೆ, ಅದನ್ನು ಹಿಡಿದು ಬಿಡ್ಬೋದು ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಬಲುತ್ಕೊಳ್ಳುತ್ತೆ. ಆದರೆ ಅರ್ಥ ಮಾಡ್ಕೊಳ್ಬೇಕು, ನಾವು ಯಾರ ಹೆಗಲ ಮೇಲೆ ಕೂತಿದ್ದೀವಿ ಅವರನ್ನು ನಾವು ಸಕಾರಾತ್ಮಕವಾಗಿ ಬೆಳೆಸ್ಕೊಳ್ಬೇಕು. ಅಂತಹದ್ದನ್ನು ಮಾಡಿದಾಗ ನೋಡಿ, ಈ ರಾಶಿಯವರಿಗೆ ಈಗ ಈ ವರ್ಷ ಗುರುಬಲ ಬರ್ತಾ ಇದೆ. ಮೇ 4ನೇ ತಾರೀಕು ಇವರಿಗೆ ಈ ಗುರುಬಲ ಇದ್ದಿರಲಿಲ್ಲ ಈಗ, ಆದರೆ ಗುರುಬಲ ಬರ್ತಾ ಇದೆ. ಗುರುಬಲ ಬರೋದು ಕೂಡ ಒಳ್ಳೆಯದೇ ಇವರಿಗೆ. ಯಾಕೆಂದರೆ ಗುರುವು ಕೂಡ ಈ ರಾಶಿಯವರಿಗೆ ಬಹಳ ಪ್ರಧಾನವಾದಂತಹ ಒಂದು, ಯಾಕೆಂದರೆ ಅವನು ಈ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ, ಭಾಗ್ಯದ ವಿಚಾರದಲ್ಲಿ ಎಲ್ಲ ಕಡೆ ಅವನು ಏನು ಮಾಡಬೇಕಾಗತ್ತೆ, ತನ್ನ ಸಹಾಯ ಹಸ್ತವನ್ನು ಚಾಚಬೇಕಾಗತ್ತೆ. ಯಾಕೆಂದರೆ ಅವನು ಈ ರಾಶಿಯವರಿಗೆ ಭಾಗ್ಯದ ಮನೆ ಯಜಮಾನ. ಅಂಥವನು ಕೆಲಸದ ಮೂಲಕವಾಗಿ ಸೌಭಾಗ್ಯ ಜಾಸ್ತಿ ಆಗೋದಕ್ಕೆ, ಈಗ ನನಗೊಂದು ಕೆಲಸ ಇರುತ್ತೆ, ಆದರೆ ಕೇವಲ ಒಂದು 30,000 ಬರಬಹುದು. 30,000 ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ. ಯಾವುದ್ಯಾವುದೋ ಸಂದರ್ಭದಲ್ಲಿ 30,000ವೂ ಕೂಡ ದೊಡ್ಡ ಅದು ಆದಾಯವೇ ಇರುತ್ತೆ. ಆದರೆ 30 ಇರೋದು 60 ಆದರೆ ಯಾವ ರೀತಿಯ ಸಂತೋಷ ಇರುತ್ತೆ, ಅಂಥದ್ದನ್ನು ಕೊಡಬಹುದಾದಂತಹ ವಿಚಾರವನ್ನು ಗುರು ಇವರ ಮಟ್ಟಿಗೆ ಮಾಡಿಕೊಡ್ತಾನೆ. ಹಾಗೆಯೇ ಮಂಗಳ
ಆರ್ಥಿಕ ವಿಚಾರದಲ್ಲಿ ಇವರಿಗೆ ಅನೇಕ ರೀತಿಯ ಪ್ರಗತಿಯನ್ನು ಸಾಧಿಸೋದಕ್ಕೆ ಅಥವಾ ಕೆಲಸದ ವಿಚಾರದಲ್ಲಿ ಅನೇಕ ಪ್ರಗತಿಯನ್ನು ಸಾಧಿಸೋದಕ್ಕೆ. ಆದರೆ ಇವರು ಬಹಳ ಎಚ್ಚರದಲ್ಲಿ ಇರಬೇಕಾದಂಥದ್ದು ಏನು ಅಂತಂದರೆ, ನೀರಿನ ವಿಚಾರದಲ್ಲಿ ಬಹಳ ಎಚ್ಚರದಲ್ಲಿ ಇರಬೇಕಾದಂಥದ್ದನ್ನು ಇವರು ಮಾಡಲೇಬೇಕು ಈ ವರ್ಷ. ಯಾಕೆಂದರೆ ಇದು ಕ್ರೋಧಿನಾಮ ಸಂವತ್ಸರ ಆಗಿರೋದ್ರಿಂದ, ಈ ಕ್ರೋಧಿನಾಮ ಸಂವತ್ಸರದ ಯಜಮಾನ ಮಂಗಳನಾಗಿದ್ದರೂ ಕೂಡ ಈ ರಾಶಿಯವರಿಗೆ ಈ ವರ್ಷದ ಮಂತ್ರಿಯಾಗಿರ್ತಕ್ಕಂಥ ಶನೈಶ್ಚರ ಏನಿದ್ದಾನೆ ಅವನು ದುಷ್ಟನಾಗಿದ್ದಾನೆ. ಯಾಕೆ ದುಷ್ಟತನ ಹೊಂದಿದ್ದಾನೆ? ಒಂದು, ಅವನು ಈ ರಾಶಿಯವರಿಗೆ ಮರಣದ ಮನೆಯ ಯಜಮಾನ. ಹಾಗೆಯೇ ಪೂರ್ತಿ ಕ್ರೋಧಿನಾಮ ಸಂವತ್ಸರ ಪೂರ್ತಿ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಕಾಟ ನಡೀತಾ ಇರುತ್ತೆ. ಈ ಅಷ್ಟಮ ಶನಿ ಕಾಟ ನಡೀತಾ ಇರುವಾಗ ಏನಾಗುತ್ತೆ, ಇದು ಮರಣ ಅಂದ ತಕ್ಷಣ ಮರಣ ಅನ್ನೋದರ ಬಗ್ಗಾಗಿ ಭಯ ಇಟ್ಕೊಳ್ಬಾರ್ದು. ಮರಣದ ಮನೆಯಲ್ಲಿ ಅವನು ಕೂತಿದ್ದಾನೆ, ಮರಣದ ಮನೆಯ ಯಜಮಾನನೂ ಹೌದು ಅನ್ನುವುದಾಗ ಮರಣವನ್ನೇ ತಂದು ಬಿಡ್ತಾನೆ ಅಂತಲ್ಲ, ಆದರೆ ಮರಣ ಸದೃಶ್ಯವಾದಂತಹ ರೀತಿಯ ಹಿಂಸೆಗಳನ್ನು ತರೋದಕ್ಕೆ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನಿರಂತರವಾದಂತಹ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸುವಂತಹ, ಅಥವಾ ಸಣ್ಣದು ಏನೇ ನಡೆದರೂ ಕೂಡ ಅದಕ್ಕೆ ಏನು ಅಂತ ಡಾಕ್ಟರ್ಗಳ ಹತ್ರ ಹೋಗುವಂಥ ವೈದ್ಯಕೀಯ ಏನೋ ಒಂದು ಸಲಹೆ ಪಡೆಯುವಂಥ ಒಂದು ಕಾರ್ಯವನ್ನು ಈ ಕರ್ಕಾಟಕ ರಾಶಿಯವರು ಪಡೀಬೇಕು. ಇವರಿಗೆ ಈ ವರ್ಷ ವಿಶೇಷವಾಗಿ ನೀರಿನ ಮೂಲಕವಾಗಿ ನಾವು ಬೆಳೆಯಬಹುದಾದಂತಹ ಎಲ್ಲ ರೀತಿಯ ಉದ್ಯಮವೂ ಕೂಡ ಹೆಲ್ಪಿಗೆ ಬರೋದಕ್ಕೆ ಅನುಕೂಲ ಆಗುವಂತಹ ಕಾಲದ ಘಟ್ಟ ಇದು. ಈಗ ನಾವು ಮತ್ಸ್ಯೋದ್ಯಮ ಅಥವಾ ಇನ್ಯಾವುದೋ ಒಂದು ರೀತಿಯ ನಮಗೂ ಮತ್ತು ನೀರಿಗೂ ಸಂಬಂಧಿಸಿದಂತಹ ಯಾವುದೇ ವಿಚಾರವಿರಲಿ, ಆ ರೀತಿಯ ಉದ್ಯಮದಲ್ಲಿ ತೊಡಗಿಕೊಳ್ಳುವಂಥವರಿಗೆ ಅನುಕೂಲಕರವಾದಂತಹ ಸಂದರ್ಭ ಆಗಿರೋದ್ರಿಂದ ಅದರಲ್ಲಿ ಹೆಚ್ಚಿನ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು. ಆದರೆ ಒಂದು ಎಚ್ಚರಿಕೆ ಇಟ್ಕೊಳ್ಬೇಕು, ಕಾನ್ಫಿಡೆನ್ಸ್ ಯಾವತ್ತೂ ನಮ್ಮಿಂದ ದೂರ ಆಗಬಾರ್ದು. ಹಾಗೆಯೇ ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು. ಈ ಕಾನ್ಫಿಡೆನ್ಸ್ ಮತ್ತು ಓವರ್ ಕಾನ್ಫಿಡೆನ್ಸ್ನ ನಡುವಿನ ಯಾವುದೋ ಒಂದು ಬಹಳ ಚಿಕ್ಕ ಗಾತ್ರದ ಒಂದು ಅಂತರ ಏನಿದೆ ಅದನ್ನು ನಾವು ಗುರುತಿಸ್ಕೊಳ್ಳಿಕ್ಕೆ ನಾವು ಸಫಲರಾದರೆ ಶನಿಕಾಟ ಹೇಳುವಂಥದ್ದು ಬಹಳ ಮಟ್ಟಿಗೆ ಕಡಿಮೆ ಆಗುವಂಥದ್ದಕ್ಕೆ ಅವಕಾಶ ಇರುತ್ತೆ. ಹಾಗಾದರೆ ಇನ್ನೊಂದು ವಿಷಯ ಇಲ್ಲಿ ಶನಿಕಾಟದಿಂದಾಗ ಆಗುವಂಥದ್ದು ಏನು ಅಂತಂದರೆ, ಈ ಎಲ್ಲ ಉದ್ಯಮಗಳು, ನೀರಿಗೆ ಸಂಬಂಧಿಸಿದಂಥ ಜಲದ ವಿಚಾರವಾದಂಥ ಉದ್ಯಮಗಳು ಅಥವಾ ಮುತ್ತಿನ ವ್ಯಾಪಾರ ಅಥವಾ ಇನ್ಯಾವುದೇ ರೀತಿಯ ಈ ಜ್ಯುವೆಲ್ರಿ ವಿಚಾರಗಳು ಅಥವಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಥವಾ ಬರೇ ರೆಸ್ಟೋರೆಂಟ್ ಅಥವಾ ಹಾಲಿನ ಉದ್ಯಮ, ಇಂಥದ್ದು ಎಲ್ಲದರಲ್ಲೂ ಕೂಡ ಈ ರಾಶಿಯವರಿಗೆ ಹೆಲ್ಪ್ ಆಗೋದಕ್ಕೆ ಅನುಕೂಲಕರವಾದಂತಹ ಒಂದು ಅವಕಾಶ ಈ ವರ್ಷ ಇದೆ. ಆದರೆ ಇವರ ಬೆನ್ನಿಗೆ ಅಂಟುಕೊಂಡಂತಹ ಶನೈಶ್ಚರನ ತೊಂದರೆ ಇದ್ದಿರೋದರಿಂದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಉದ್ಯಮದಲ್ಲಿ ಎಷ್ಟು ಸಾಧ್ಯವಾಗ್ತದೋ ಅಷ್ಟೇ ಒಂದು ಲಿಮಿಟ್ನಲ್ಲಿ ನಾವು ಒಂದು ಆಟವನ್ನು ಆಡಬೇಕೇ ಹೊರತು ನಾವು ಓವರ್ ಕಾನ್ಫಿಡೆನ್ಸ್ನ ಮುಂದೆ ಹೋದ್ವಿ ಅಂತಾದರೆ ಶನೈಶ್ಚರ ಇನ್ನಿಲ್ಲದ ರೀತಿಯಲ್ಲಿ ನಿಮ್ಮನ್ನು ಏನು ಮಾಡ್ತಾನೆ, ಲಾಸ್ನಲ್ಲಿ ಮುಳುಗಿಸೋದಕ್ಕೆ ಅವನು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾನೆ. ಹಾಗಾಗಿ ನಮಗೆ ಅಷ್ಟಮ ಶನಿ ಕಾಟ ಇದೆ ಅನ್ನುವಂಥದ್ದನ್ನು ಸಂಪೂರ್ಣವಾದ ಎಚ್ಚರಿಕೆಯೊಂದಿಗೆ ಈ ರಾಶಿಯವರು ಇಟ್ಕೊಳ್ಬೇಕು. ಆ ಎಚ್ಚರಿಕೆಯೊಂದಿಗೆ ಮುಂದುವರೆದಲ್ಲಿ ಈ ರಾಶಿಯವರು ಎಲ್ಲ ರೀತಿಯ ಸಾಫಲ್ಯವನ್ನು ಪಡೆಯೋದಕ್ಕೆ ಚಂದ್ರನ ಮೂಲಕವಾಗಿಯೂ, ಗುರುವಿನ ಮೂಲಕವಾಗಿಯೂ, ಮಂಗಳನ ಮೂಲಕವಾಗಿಯೂ ತಮ್ಮದೇ ಆದಂತಹ ಒಂದು ಶಕ್ತಿಯನ್ನು ಪಡಿತಾರೆ. ಅಷ್ಟೇ ಅಲ್ಲ, ಇವರು ಚಂದ್ರನ ಕಾರಣದಿಂದಾಗಿ ಬಹಳ ತಮ್ಮ ಈ ರೂಪ ಅನ್ನುವಂಥದ್ದೇನಿದೆ ಬರೇ ಆ ಒಂದು ಸೌಂದರ್ಯದ ಮೂಲಕವಾಗಿ ಬರೋದಿಲ್ಲ. ನಾವು ಹೌ ಬೆಸ್ಟ್ ವಿ ಆರ್ ಡಿಸಿಪ್ಲಿನ್, ನಮ್ಮ ವ್ಯವಹಾರಗಳು ಅಥವಾ ನಮ್ಮ ಪರ್ಸನಾಲಿಟಿ ಯಾವ ರೀತಿಯಲ್ಲಿ ಡಿಸಿಪ್ಲಿನ್ಡ್ ಇದೆ ಅಂತ ಹೇಳುವಂಥದ್ದನ್ನು ನೆನೆಸ್ಕೊಂಡಾಗ ಆ ಡಿಸಿಪ್ಲಿನ್ಡ್ ನಮ್ಮ ಪರ್ಸನಾಲಿಟಿ ಅಥವಾ ನಮ್ಮ ವ್ಯವಹಾರಗಳನ್ನು ಇಟ್ಟುಕೊಂಡ್ರೆ ಅನೇಕ ಜನರು ನಮಗೆ ಸಹಾಯ ಸಲ್ಲಿಸಲಿಕ್ಕೆ, ನಮ್ಮಿಂದ ಸಹಾಯ ಪಡೆದು ಅದಕ್ಕೆ ಬೇಕಾದಂತಹ ಒಂದು ರೆಮ್ಯುನರೇಷನನ್ನು ಅಥವಾ ಯಾವುದೋ ಒಂದು ರೀತಿಯ ಸಂಭಾವನೆಯನ್ನು ಕೊಡೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಈ ಒಂದು ತೊಂದರೆ ಇದ್ದಿದ್ದರೂ ಕೂಡ ಶನಿಕಾಟದ್ದು ವ್ಯವಸ್ಥಿತವಾದ ರೀತಿಯಲ್ಲಿ ಹೋಗುವಾಗ ಶನಿಕಾಟ ನಿಮಗೆ ಇದೆ ಅನ್ನುವಂಥದ್ದು ನಿಮ್ಮ ಅನುಭವಕ್ಕೆ ಬರದೇ ಹೋದಂತೆ ಗುರುಬಲ ನಿಮ್ಮನ್ನು ರಕ್ಷಣೆಗೆ ಒಳಮಾಡುವಂತಹ ಒಂದು ಒಳ್ಳೆಯತನವನ್ನು ಈ ಕ್ರೋಧಿನಾಮ ಸಂವತ್ಸರದ ಹೃದಯದಲ್ಲಿ ಇಟ್ಕೊಂಡಿದೆ. ಅದನ್ನು ನೀವು ಎಂಜಾಯ್ ಮಾಡಿ ಅಂತ ನಾನು ಹೇಳ್ತೇನೆ.